ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮನೆ ಹೆಣ್ಮಕ್ಳು ಗಂಡ್ಮಕ್ಳ ತರ ಜಗಳ ಆಡ್ತಿದ್ರೆ ನೀವು ಖುಷಿ ಆಗುತ್ತೇನ್ರಿ? ನೀವು ಒಬ್ರು ಅಪ್ಪನ ನೋಡಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ, ಇಲ್ಲಾಂದ್ರೆ ನನ್ಗೂ ನಿಮ್ಗೂ ಜಗಳ ಆಗುತ್ತೆ. ಆಮೇಲೆ ಅಕ್ಕಪಕ್ಕದವರೆಲ್ಲ ಬಂದು ನೋಡ್ಬೇಕಾಗತ್ತೆ. ನೋಡಿ, ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ನೀವು ಸುಮ್ಮನೆ ಇದ್ಬಿಡಿ. ಅಯ್ಯೋ ದೇವ್ರೆ, ಇವರಿಬ್ಬರಿಗೆ ಏನಾಯ್ತಪ್ಪ? ನಮ್ಗೇನಾರು ಆಗದೆ ಇರೋರು ಯಾರಾದರೂ ಮಾಟ ಗಿಟ ಏನಾರ ಮಾಡಿಸ್ಬಿಟ್ಟಿದಾರಾ? ನನಗೇನೋ ಆ ಕುಳ್ಳಿ ಮಂಜುಳನ ಮೇಲೆ ಡೌಟು ಕಣ್ರಿ. ಮೊನ್ನೆ ತಾನೇ ಬಂದು ಹೇಳ್ತಾ ಇದ್ಲು, ನಮ್ಮ ಅಕ್ಕನ ಜೊತೆ ಕಿರಿಕ್ ಮಾಡ್ಕೊಂಡಿದ್ದೀನಿ ಕಣ್ರಿ ಕೌಸಲ್ಯ ಅಂತ. ಇವರಿಬ್ಬರು ನೋಡಿ ಹುರ್ಕೊಂಡು ಅವಳೇನಾರು ಮಾಡಿಸ್ಬಿಟ್ಟಿದ್ದಾಳ ಅಂತ. ಅಮ್ಮ ಲಕ್ಷ್ಮಿ, ನಮ್ಮ ಬಾಸ್ನ ನೋಡಿದ್ರೇನೆ ನಂಗೆ ಭಯ ಆಗುತ್ತೆ. ಅವ್ರ ಜೊತೆ ಇದ್ದು 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 ನನಗೆ ಧೈರ್ಯ ಇದೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಿ. ಟ್ರಾಫಿಕಲ್ಲಿ ಭಿಕ್ಷೆ ಬೇಡುವವನು ಬಂದು ಓಯ್ ಅಂತ ಕರೆದ್ರೂ ಕೂಡ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿ ಓಡೋ ಲೆವೆಲ್ಗೆ ಭಯ ಬಂದ್ಬಿಟ್ಟಿದೆ. ನೀನೇ ನನಗೆ ಧೈರ್ಯ ಲಕ್ಷ್ಮಿಯಾಗಿ ಬಾ ತಾಯಿ. ಸರ್, ನೀವೇನಾದರೂ ಬಿಟ್ಕೊಂಡ್ರಾ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಿಟ್ಕೊಂಡೆ. ನೋ ವೇ, ಬೇಕಿದ್ರೆ ಬೆಟ್ ಕಟ್ತೀನಿ. ನೀವು ಈ ಥರ ಬೇಡ್ಕೊಳಕ್ ಚಾನ್ಸೇ ಇಲ್ಲ. ನೀವು ನಮ್ಮ ಬಾಸ್ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡಿರ್ತೀರ. ಯಾಕೇಳಿ, ನಮ್ಮ ಬಾಸ್ ಚೆನ್ನಾಗಿದ್ರೆ ನಾವೆಲ್ಲರೂ ಆಟೋಮ್ಯಾಟಿಕ್ ಆಗಿ ಚೆನ್ನಾಗಿರ್ತೀವಿ. ಹೆಂಗೆ ಲಾಜಿಕ್ಕು? ರೈಟ್? ನೀವು ಅದ್ಭುತದಲ್ಲೇ ಅದ್ಭುತ. ವಿಶ್ವರೂಪ್, ಮೇಡಮ್, ಮಹಾಮಂಗಳಾರತಿ ಮಾಡೋದು ಬಾಕಿ ಇದೆ. ಏಜೆ ಎಷ್ಟೊತ್ತಿಗೆ ಬರ್ತೀನಿ ಅಂದ್ರು? ಮೇಡಮ್, ಎಕ್ಸಾಕ್ಟ್ ಆಗಿ ಟೈಮ್ ಹೇಳಿಲ್ಲ. ನೀವು ಪೂಜೆ ಕಂಟಿನ್ಯೂ ಮಾಡ್ತೀರಿ ಅಂತ ಹೇಳಿದ್ದಾರೆ. ಇದು ಮಹಾಮಂಗಳಾರತಿ ಆಗೋ ಟೈಮಲ್ಲಿ ಕರೆಕ್ಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಪೂಜೆ ಬಿಟ್ಟು ಎಲ್ಲಿ ಹೋದ್ರು ಏಜೆ? ಬಾಸ್ ಹೋಗುವಾಗ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಇದನ್ನು ಡಿಕೋಟ್ ಮಾಡಿ ನೋಡಿದಾಗ ನಾವು ಅಂದರೆ ಬಹುವಚನ, ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ಇರೋದನ್ನ ಬಹುವಚನ ಅಂತ ಕರಿತೀವಿ ಅಂತ ನಮ್ಮ ಸ್ಕೂಲಲ್ಲಿ ಟೀಚರ್ ಹೇಳಿದ್ದಾರೆ. ಅದರ ಅರ್ಥ ಬಾಸ್ ಯಾರನ್ನೋ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಯಾರನ್ನೋ ಕರ್ಕೊಂಡು ಬರ್ತಾರ? ಯಾರಿರ್ಬೋದು ಮೇಡಮ್? ಯಾರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿನೇ ಇರಬೇಕು ಮೇಡಮ್. ಹಬ್ಬಕ್ಕೆ ನಾವೇ ಸ್ಪೆಷಲ್ ಅಂತ ಏಜೆ ಹೇಳಿದ್ದ. ಇವಾಗ ನೋಡಿದ್ರೆ ಯಾರೋ ಸ್ಪೆಷಲ್ ವ್ಯಕ್ತಿನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ. ಯಾರಿರ್ಬೋದು? ಸರಿ, ಏಜೆ ಬರೋವರೆಗೂ ಮಹಾಮಂಗಳಾರತಿ ಮಾಡೋದು ಬೇಡ, ಅವ್ರು ಬಂದಮೇಲೆ ಮಾಡೋಣ. ಹಾಂ ಮೇಡಮ್, ಎಕ್ಸಾಕ್ಟ್ಲಿ ರೈಟ್ ಅಲ್ವಾ ಸರ್? ಗುರಾಯಿಸಿದ್ರೆ ನಿನ್ ಕಣ್ಗುಂಡ ಕಿತ್ ಬಿಸಾಕ್ಬಿಡ್ತೀನಿ ಅಷ್ಟೇ. ಕಿತ್ತಾಕು ಅಲ್ಲಿದ್ದಾಗ ನಾನೇನು ಹೂಕುಂಡ ಹಚ್ಕೊಂಡ್ ಕೂತಿರ್ತೀನಾ? ಹೂಕುಂಡ ಸುಸುರು ಬತ್ತಿ ಎಲ್ಲ ಆಮೇಲೆ ಹೊಡಿಯಂತೆ. ಫಸ್ಟ್ ನಿನ್ ಫೋನ್ ಅಲ್ಲಿ ಟೈಮ್ ಎಷ್ಟಾಯ್ತು ಅಂತ ನೋಡ್ಕೊ. ಈ ಮನೆಯಿಂದ ನಮ್ಮ ಮನೆಗೆ ಅರ್ಧ ಗಂಟೆ ದಾರಿ. ಇನ್ 10 ನಿಮಿಷದಲ್ಲಿ ಅವ್ರಲ್ಲಿ ಇರ್ಬೇಕು. ನನ್ ಮೇಲೆ ಲವ್ ಜಾಸ್ತಿ ಅಲ್ವಾ, 5 ನಿಮಿಷ ಬೇಗನೆ ಇರ್ತಾರೆ. ಹಾಗೆ ಅನ್ಕೊಂಡು ಕಾಯ್ತಾ ಕೂತಿರು, ಮುದ್ಕೆ ಆಗೋಗ್ತೀಯ. ಹಾ, ಮುದ್ಕಿ ಅಲ್ಲ ಕಣೆ, ಹಣ್ಣನ್ ಮುದ್ಕಿ ಆದ್ರೂ ಪರವಾಗಿಲ್ಲ, ನನ್ ಹಲ್ಲೆಲ್ಲ ಉದುರು ಆದ್ರೂ ಪರವಾಗಿಲ್ಲ. ನನ್ಗೆ ಏಜೆ ಮೇಲೆ, ಏಜೆಗೆ ನನ್ ಮೇಲೆ ಲವ್ ಯಾವತ್ತೂ ಕಮ್ಮಿ ಆಗಲ್ಲ. ನೋಡು, ನನ್ನ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದ್ರರ್ಥ ಏಜೆ ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾರೆ ಅಂತ ಅರ್ಥ. ಅವ್ರು ಬಂದ್ಮೇಲೆ ನಂದು ಅವ್ರದ್ದು ಪ್ರೀತಿ ಎಂತದ್ದು ಅಂತ ನಿನ್ಗೆ ಗೊತ್ತಾಗುತ್ತೆ.
ಅಂದ್ರೆ ರಾಮ್ ಲೀಲಾ ಜೋಡಿ ತರ ಇರ್ಬೇಕು ಅಂತ ನೀನೇ ಹೇಳ್ತೀಯ. ರಾಮ್ ಬರೋಕೆ ಲೀಲಾ ಅನ್ನೋ ಹೆಸರೇ ಸಾಕು. ಈ ಲೀಲಾ ಕರೀತಿದ್ದಾಳಂದ್ರೆ ನನ್ ಗಂಡ ಎಲ್ಲ ಕೆಲಸ ಬಿಟ್ಟು ಬಂದೇ ಬರ್ತಾರೆ. ಲೀಲಾ ಲೀಲಾ ನೋಡ್ದ್ಯಾ, ನಾನು ಹೇಳ್ದಾಗೆ 5 ನಿಮಿಷದಲ್ಲೇ ಬಂದ್ಬಿಟ್ರು. ಏಜೆ ಸರ್ ಬನ್ನಿ. ಲೀಲಾ ಆಲ್ ಓಕೆ? ಲೀಲಂಗೆ ಏನಾಯ್ತು? ಚೆನ್ನಾಗಿದ್ದಾಳಲ್ಲ. ಯಾಕಳಿ ಅಂದ್ರೆ ಏನಾಯ್ತು? ಮತ್ತೆ ರೇವತಿ ಏನೋ ಪ್ರಾಬ್ಲಮ್ ಅಂತ ಫೋನ್ ಮಾಡಿದ್ಲಲ್ಲ? ನಾನು ಹೇಳ್ತೀನಿ ಬಾವಾ. ರೇವತಿ, ನೀ ಸ್ವಲ್ಪ ಸುಮ್ಮನೆ ಅದು ಅಳಿಯಂದ್ರೆ. ಅಮ್ಮ ನೀನ್ ಸುಮ್ನಿರು. ಅಯ್ಯೋ ದೇವ್ರೆ, ಇವಳು ಏನಾದ್ರೂ ಅವ್ರ ಜೊತೆ ಜಗಳ ಮಾಡ್ಕೊಂಡು ಅಳಿಯಂದ್ರು ಕೋಪ ಮಾಡ್ಕೊಂಡು ಮದುವೆ ನಿಲ್ಲಿಸ್ಬಿಟ್ರೆ ನಾನು ಏನಪ್ಪ ಮಾಡ್ಲಿ? ಲಲಿತಾ ಮಹಲ್ ಪ್ಯಾಲೇಸ್ನಲ್ಲೇ ಮದುವೆ ಮಾಡಿಸ್ಬೇಕು ಅನ್ಕೊಂಡಿರೋ ನನ್ನ ಗತಿ ಏನಪ್ಪ? ನಾನೇನಪ್ಪ ಮಾಡ್ಲಿ? ಇವಳು ಸುಮ್ಮನೆ ಇರ್ಬಾರ್ದ ಅವಳು. ನಾನು ಹೇಳ್ತೀನಿ ಕೇಳಿ ಬಾವಾ. ಹೇಳು. ಏಜೆ ಅವಳೇನ್ ಕೇಳ್ತೀರಾ? ನಾನು ಹೇಳ್ತೀನಿ. ನನ್ಗೆ ಈ ಮನೇಲಿ ಇರೋದಕ್ಕೆ ಆಗ್ತಿಲ್ಲ, ಉಸಿರು ಕಟ್ಟದಂಗ್ ಆಗ್ತಿದೆ. ಬಿಟ್ಟು ಹೋದಾಗ ನಾನು ಖುಷಿಯಾಗೇ ಇದ್ದೆ. ಆದರೆ ಟೈಮ್ ಹೋಗ್ತಾ ಹೋಗ್ತಾ ಆ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ನಾನು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಏಜೆ ಪ್ಲೀಸ್ ನನ್ನ ಆ ಮನೆಗೆ ಕರ್ಕೊಂಡು ಹೋಗಿ. ಮದುವೆ ಆದ್ಮೇಲೆ ಇದು ತವ್ರ ಮನೆ ಅಂತ ಅನ್ಸ್ಕೊಳ್ಳುತ್ತೆ, ಯಾವತ್ತೂ ನನ್ನ ಮನೆ ಅಂತ ಅನ್ಸ್ಕೊಳ್ಳಲ್ಲ. ಏಜೆ ನೀವೇ ಹೇಳಿ, ಒಬ್ಬ ಸೊಸೆಯಾಗಿ ದೀಪಾವಳಿ ಹಬ್ಬಕ್ಕೆ ದೀಪ ಹಚ್ಬೇಕಾಗಿರೋದು ನನ್ನ ಮನೆಯಲ್ಲಿ, ತವ್ರ ಮನೇಲಲ್ಲ. ಅದಕ್ಕೆ ನನ್ಗೆ ಚೂರು ಹಬ್ಬ ಮಾಡಕ್ ಮನ್ಸೇ ಬರ್ತಿಲ್ಲ. ಅದು ನನ್ನ ಮನೆ, ನಾನು ಅಲ್ಲೇ ಇರ್ಬೇಕು. ಇಲ್ಲಿ ಯಾರಾದ್ರೂ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ನ ಹುಚ್ಚಿ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಇಲ್ಲಿ ಒಂದ್ ಕ್ಷಣನೂ ಇರಲ್ಲ. ನನ್ನ ಈಗಲೇ ನನ್ನ ಮನೆಗೆ ಕರ್ಕೊಂಡು ಹೋಗಿ. ನಾನು ನನ್ನ ಮನೆಗೆ ಹೋಗ್ಬೇಕು ಅಷ್ಟೇ. ಸರ್, ಯಾವುದೇ ಹೆಣ್ಮಗಳಾಗಲಿ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಂಡು ಈ ಥರ ಮಾತಾಡಿದಾಗ ನೋವಾಗೋದು ಸಹಜ. ಬಟ್ ಲೀಲಾ ತುಂಬ ಇನ್ನೋಸೆಂಟ್ ಇದ್ದಾಳೆ. ಅವಳು ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಹೇಳ್ತಾಳೆ. ಅವಳೊಂಥರ ಮಗು ಇದ್ದ ಹಾಗೆ ಅಂತ ನಿಮಗೂ ಗೊತ್ತು. ಹಾಗಾಗಿ ಅವಳ ಮಾತಿಗೆ ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ. ನಾನೇ ಖುಷಿಯಾಗಿರಲಿ ಅಂತ ಕರ್ಕೊಂಬಂದುಬಿಟ್ಟೆ. ಬಟ್ ಈಗ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ನೀವು ಹೂ ಅನ್ನೋದಾದರೆ ನಾನು ಲೀಲಾ ಮನೆಗೆ ಕರ್ಕೊಂಡು ಹೋಗೋದಾ? ನಿಮ್ಮ ಅನುಮತಿ ಇದ್ದರೆ ನಾನು ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ನಿಮ್ಮ ಹೆಂಡತಿನ ಕರ್ಕೊಂಡು ಹೋಗೋದಕ್ಕೆ ನನ್ನ ಅನುಮತಿ ಬೇಕಾ ಸರ್? ಧಾರಾಳವಾಗಿ ಕರ್ಕೊಂಡು ಹೋಗಿ. ಆದರೆ ನೀವು ಹೇಳಿದ ಮಾತು ನಿಜ. ಈ ಮಾತನ್ನ ಇವತ್ತು ನಮ್ಮ ರೇವತಿ ಹೇಳಿದ್ರು ನಮಗೆ ನೋವಾಗ್ತಾ ಇತ್ತು. ಆದರೆ ಲೀಲಾ ಹೇಳಿದ್ದಕ್ಕೆ ನಮಗೆ ನೋವಾಗಿಲ್ಲ. ಯಾಕಂದ್ರೆ ಇವಳು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಅಷ್ಟು ಮಾತ್ರ ಅಲ್ಲ ಸರ್, ಇವತ್ತು ಇವಳು ಮಾಡಿದ ಹಠಕ್ಕೆ ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಸರ್. ನನ್ನ ಮಗಳಿಗೆ ನಿಮ್ಮನ್ನು ನೋಡಿದ್ರೆ ಎಷ್ಟು ಪ್ರೀತಿ ಅಂತೀರಾ? ಅಬ್ಬಬ್ಬಬ್ಬ, ನಿಜ ಹೇಳ್ತೀನಿ ಸರ್,
ಗಂಡನ್ನ ಈ ಮಟ್ಟಕ್ಕೆ ಪ್ರೀತಿಸೋ ಹುಡುಗಿನ ನಾನು ನೋಡಿಲ್ಲ ಸರ್, ಇಷ್ಟರವರೆಗೂ ನೋಡಿಲ್ಲ. ಏಜೆ ಸರ್, ಲೀಲಾ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಒಂದು ಕ್ಷಣ ನೀವು ಕಾಣಿಸ್ಲಿಲ್ಲ ಅಂದ್ರೆ ನೀರಿಂದ ಹೊರಗೆ ಬಿದ್ದು ಮೀನಿನ ಥರ ವಿಲ ಒದ್ದಾಡ್ತಾಳೆ ಸರ್. ನೀವು ಅವಳ ಕಣ್ಣು ಮುಂದೆ ಇದ್ರೇನೆ ಅವಳ ಮುಖದಲ್ಲಿ ನಗು ಇರೋದಕ್ಕೆ ಸಾಧ್ಯ. ಎಂಥ ಪ್ರೀತಿ, ಅದು ಎಂಥ ಪ್ರೇಮ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕಂಡ್ರೆ ನಮ್ಮ ಲೀಲನ್ಗೆ ಜೀವ ಸರ್. ಅಪ್ಪ, ಏನಪ್ಪ ನೀನು ಮಾತಾಡ್ತಾ ನಿಂತ್ಬಿಟ್ಟೆ? ನಾವಲ್ಲೂ ಪೂಜೆ ಮಾಡ್ಬೇಕು ತಾನೆ. ಏಜೆ ಬನ್ನಿ ಹೋಗೋಣ. ಅಂದ್ರೆ ನೀನ ಈಗ ಬಂದು ಹಾಗೋದ್ರೆ ಹೇಗೆ? ಹೇಗಿದ್ರು ಅಳಿಯದ್ರು ಬಂದಿದ್ದಾರೆ, ಇಲ್ಲೇ ಹಬ್ಬ ಮುಗಿಸ್ಕೊಂಡು ಹೋಗ್ಬೋದಲ್ವಾ? ಅಮ್ಮ, ನಾನು ನನ್ನ ಮನೇಲಿ ಹಬ್ಬ ಮಾಡ್ಬೇಕು, ಸುಮ್ಮನೆ ಇರ್ತೀಯಾ? ಏಜೆ ಬನ್ನಿ ಹೋಗೋಣ, ಬಾಯ್. ಬನ್ನಿ ಹೋಗೋಣ. ಸರಿ ಸರಿ, ನಾ ಬರ್ತೀನಿ. ಬರ್ತೀನಿ. ಏಜೆ, ಒಂದು ನಿಮಿಷ, ನೀವು ಕಾರಲ್ಲಿ ಕೂತೀವಿ, ನಾನು ಬರ್ತೀನಿ. ಓಕೆ. ನೋಡ್ದೇನೆ ರೇವತಿ, ನನ್ನ ಗಂಡಂಗೆ ನನ್ನ ಮೇಲೆ ಎಷ್ಟೊಂದು ಲವ್ ಅಂತ. ಹಬ್ಬ ಮಾಡೋದನ್ನ ಅರ್ಧಕ್ಕೆ ಬಿಟ್ಟು ನನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಇನ್ನೊಂದು ಸತಿ ಈ ಥರ ಏನಾದರೂ ಕಿರಿಕ್ ಮಾಡಿದ್ರೆ ಮುತ್ಕೊಟ್ಬಿಡ್ತೀನಿ. ಅಕ್ಕ, ಹುಷಾರು. ಏನ್ ನಡೀತಾ ಇದೆ ಇಲ್ಲಿ? ಜಗಳ ಕಣೆ, ನೋಡ್ತೀಯಲ್ಲ. ಈಜೆ ಇನ್ನೂ ಬಂದಿಲ್ಲ, ಏನ್ ಮಾಡೋದು? ಆರತಿ ಶುರು ಮಾಡ್ಬಿಡಣ್ಣ. ಏಜೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ತಾನೆ. ಅವ್ರು ಬರೋ ತನಕ ಪೂಜೆ ಹೇಗೆ ಶುರು ಮಾಡೋಕ್ಕಾಗುತ್ತೆ? ಅವ್ರು ಬರೋದು ಎಷ್ಟೊತ್ತಾಗುತ್ತೆ ಫೋನ್ ಮಾಡಿ ಕೇಳ್ತೀನಿ. ಬೇಡ ದುರ್ಗಾ ಅವರೇ, ಅವ್ರು ಬರ್ತೀನಿ ಅಂತ ಹೇಳಿದಾರಲ್ಲ, ಹೇಳಿದ್ಮೇಲೆ ಸರಿಯಾದ ಟೈಮಿಗೆ ಬಂದೇ ಬರ್ತಾರೆ. ಅದು ಅಲ್ಲದೆ ಇಷ್ಟೊತ್ತಿಗಾಗಲೇ ಹೊರಟಿರ್ತಾರೆ ಅನಿಸುತ್ತೆ, ಡ್ರೈವ್ ಮಾಡ್ತಿರ್ತಾರೆ, ಯಾಕೆ ಡಿಸ್ಟರ್ಬ್ ಮಾಡೋದು? ಹಬ್ಬಕ್ಕೆ ನಾವು ಮಾತ್ರ ಇಂಪಾರ್ಟೆಂಟ್, ನಾವಿದ್ರೇ ಹಬ್ಬ ಅಂತ ಏಜೆ ಹೇಳ್ತಿದ್ದ. ಇವಾಗ ನೋಡಿದ್ರೆ ಯಾರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾನೆ. ಅಂದರೆ ಏಜೆ ಲೈಫಲ್ಲಿ ನಮಗಿಂತ ಇಂಪಾರ್ಟೆಂಟ್ ಇರೋರು ಯಾರೋ ಇದ್ದಾರೆ. ಅದು ಪೂಜೆ ಬಿಟ್ಟು ಹೋಗಿದ್ದಾನೆ ಅಂದರೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿನೇ ಇರಬೇಕು. ಯಾರಿರ್ಬೋದು ಅದು? ಮೇಡಮ್ ಮೇಡಮ್ ಮೇಡಮ್, ಬಾಸ್ ಬರ್ತಿದ್ದಾರೆ. ಬಂದರು. ಏಜೆ ಬಂದ್ಬಿಟ್ನಾ? ಹಾಗಿದ್ರೆ ಆ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅನ್ನೋದನ್ನು ನೋಡಲೇಬೇಕು. ಯಾರಿರ್ಬೋದು? ಮೇಡಮ್, ನಾನು ಗೆಸ್ ಮಾಡಿದ್ದು 100% ಕರೆಕ್ಟ್ ಆಗಿದೆ. ಬಾಸ್ ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ಕರ್ಕೊಂಡು ಬರ್ತಿದ್ದಾರೆ. ಅಲ್ಲಿ ನೋಡಿ.
ಏನಕ್ಕ ಇವ್ರ ಜೊತೆನಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಅವಳನ್ನು ಬಿಟ್ಟು ಬಂದಿದ್ರು. ಈಗ ನೋಡಿದ್ರೆ ಪೂಜೆ ಟೈಮ್ ಕರೆಕ್ಟಾಗಿ ಅವ್ರು ಹೋಗಿ ಕರ್ಕೊಂಡ್ಬಂದಿದ್ದಾರೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಸರು. ಹೀಗೆ ಆದರೆ ಈಚೆಗೆ ಯಾರು ಮುಖ್ಯ ಅಂತ ಅನ್ಕೊಳ್ಳೋದು? ಬಾಸ್ಗೆ ಮೇಡಮೇ ಇಂಪಾರ್ಟೆಂಟು. ಅವ್ರನ್ನ ಬಿಟ್ಟು ಹಬ್ಬ ಮಾಡೋಕ್ಕಾಗತ್ತಾ? ಅದಕ್ಕೆ ಖುದ್ದಾಗಿ ಬಾಸ್ ಹೋಗಿ ಕರ್ಕೊಂಡು ಬಂದಿದ್ದಾರೆ. ಸಾರಿ, ಲೇಟ್ ಆಯಿತು ಅನ್ಸುತ್ತೆ. ಇಲ್ಲ ಎಜೆ, ಮುಹೂರ್ತದ ಟೈಮಿಗೆ ಬಂದಿದ್ದೀರಾ. ಅದು ಲೀಲಾ ಬರಬೇಕಿತ್ತಲ್ಲ, ಅದಕ್ಕೆ ಸ್ವಲ್ಪ ಹೋಲ್ಡ್ ಮಾಡಿದ್ದೆ. ಈಗ ಬಂದಾಯ್ತಲ್ಲ, ಶುರು ಮಾಡೋಣ. ಹಾಂ ಎಜೆ, ನೀವು ಅದಕ್ಕೋಸ್ಕರ ನನ್ನ ಕರ್ಕೊಂಡು ಬಂದಿದ್ದೀರಾ ಅಂದಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ. ಈ ಥರ ಹಬ್ಬದ ಪೂಜೆನ ಮನೆ ಸೊಸೆ ಅಲ್ಲದೆ ಇನ್ಯಾರು ಮಾಡ್ತಾರೆ ಅಲ್ವಾ ಛಾಯಾ ಅವರೇ? ಹೌದು ಲೀಲಾ ಅವರೇ, ನೀವಿಲ್ಲ ಅಂತ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಹಾಂ, ನೀವು ನನ್ನ ಮಿಸ್ ಮಾಡ್ಕೋಬಾರ್ದು ಅಂತಾನೆ ನಾನು ಬಂದಿರೋದು ಅಲ್ವಾ ವಿಕ್ರಮ್ ಅವರೇ? ಆರತಿ ಮಾಡೋಣ. ಸರ್, ಎಲ್ಲ ಪಟಾಕಿ ಎಲ್ಲ ಅರೇಂಜ್ಮೆಂಟ್ ಮಾಡಿಟ್ಟಿದ್ದೀನಿ. ಬಂದರೆ ಶುರು ಮಾಡ್ಕೊಂಡ್ಬಿಡ್ಬೋದು. ಈಗಾಗಲೇ ಹತ್ಕೊಂಡು ಉರಿತಿದೆ ವಿಶ್ವರೂಪ್. ಅಂದರೆ ಎಲ್ಲ ಕಡೆ ಪಟಾಕಿ ಸೌಂಡ್ ಕೇಳಿಸ್ತಾ ಇದೆ, ನನಗೊಬ್ಳಿಗೆ ಕೇಳಿಸ್ತಿದೆ ಅಂದ್ಕೊಂಡು ಹಾಗೆ ಹೇಳಿದೆ. ಹೌದು ಲೀಲಾ, ಆಲ್ರೆಡಿ ಎಲ್ಲ ಶುರು ಮಾಡಾಯಿತು, ನಾವೇ ಲೇಟು. ಮತ್ತೆ ತಡ ಮಾಡೋದು ಯಾಕೆ? ಬನ್ನಿ ಹೋಣ ಎಲ್ಲ, ಬನ್ನಿ.
ಹೇಳಿದ್ರಿ ಏಜ್ಗೆ ನಾನು ಮಾತ್ರ ಮುಖ್ಯ, ನಾನಿದ್ರೇ ಹಬ್ಬ ಮಾಡೋದು ಅಂತ ಹೇಳಿದ್ರಿ ಅಲ್ವಾ? ಆದರೆ ಏನಾಯಿತು? ನೀವೆಲ್ಲ ಜೊತೆಗಿದ್ರು ಏಜನನ್ನು ಹಬ್ಬ ಮಾಡೋಕ್ಕಂತ ಮನೆ ಕರ್ಕೊಂಡು ಬಂದ್ರಿ. ಇದ್ರ ಅರ್ಥ ನಿಮಗೆ ಗೊತ್ತಾಗಿರ್ಬೋದು ಅನಿಸುತ್ತೆ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಬಿಡ್ಸಿ ಹೇಳ್ತೀನಿ. ಏಜೆಗೆ ಯಾವತ್ತಿದ್ರೂ ನಾನೇ ಇಂಪಾರ್ಟೆಂಟು. ನೆಂಟ್ರಾಗಿ ಬಂದಿದ್ದೀರಾ, ನೆಂಟ್ರಾಗಿ ವಾಪಸ್ ಹೋಗಿ. ಅಯ್ಯೋ ಅಲ್ಲಿ ನೋಡಿ ನಿಮ್ಮ ಪಟಾಕಿ ನಿಮ್ಮ ಥರನೇ ಟುಸ್ ಆಗೋಯ್ತು.